ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಪೊಂಗಲ್ ಹೇಗೆ ಅವಶ್ಯಕತೆನೋ ಅದೇ ರೀತಿ ಸಕ್ಕರೆ ಅಚ್ಚು ಕೂಡ ಮುಖ್ಯ ಅವಶ್ಯಕ. ಮಾರ್ಕೆಟಿಂದ ಕಳಪೆ ಗುಣಮಟ್ಟದ ಸಕ್ಕರೆ ಅಚ್ಚು ತಂದು ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕಿಂತ ಮನೇಲೇ ಹೇಗೆ ಸುಲಭವಾಗಿ ರುಚಿಯಾಗಿ ಹಾಗೂ ಶುಚಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲನಿಗೆ ನಾನು ಅರ್ಧ ಕೆಜಿಯಷ್ಟು ಸಕ್ಕರೆಗೆ ಅದೆಷ್ಟು ಮುಳುಗುತ್ತೋ ಅಷ್ಟು ನೀರು ಹಾಕಿ ನೆನೆಸ್ತಾ ಇದ್ದೀನಿ. ಒಂದು 2-3 ಗಂಟೆಯಷ್ಟು ನೆನೆಸ್ತಾ ಇದ್ದೀನಿ. ನಂತರ ಕಡಿಮೆ ಉರಿಯಲ್ಲಿಟ್ಟು ಸಕ್ಕರೆ ಕರಗೋವಷ್ಟು ತಿರುವ್ತಾ ಇರಬೇಕು. ಈ ಕಡೆ ನಾನು ಪಾತ್ರೆ ಮೇಲೆ ಒಂದು ತೆಳುವಾದ ಬಟ್ಟೆನ ಹಾಸಿದ್ದೀನಿ ಅದನ್ನು ಸೋರಿಸ್ಕೊಳ್ಳೋದಕ್ಕೆ. ಹೀಗೆ ಸಕ್ಕರೆ ಫುಲ್ಲು ಕರಗೋವರೆಗೂ ನಾವು ತಿರುವ್ತಾ ಇರಬೇಕು. ನೋಡ್ಬೋದು, ಈಗ ಸಕ್ಕರೆ ಎಲ್ಲ ಕರಗಿದೆ. ಇದಕ್ಕೆ ನಾನು 1 ಲೋಟದಷ್ಟು ಕಾಫಿ ಲೋಟದಷ್ಟು ಹಾಲನ್ನು ಹಾಕ್ತಾ ಇದ್ದೀನಿ. ಸಕ್ಕರೆ ಅಚ್ಚುಗಳು ಬೆಳ್ಳಗೆ ಬರೋದಕ್ಕೋಸ್ಕರ ನಾವು ಹಾಲು ಮತ್ತು ಮೊಸರಿಂದ ನಾವು ಹಾಕ್ಕೊಂಡು ನಾವು ಸೋರಿಸ್ಕೋಬೇಕಾಗುತ್ತೆ. ಮೊದಲಿಗೆ ನಾನು 1 ಕಪ್ಪಷ್ಟು ಹಾಲನ್ನ ಹಾಕ್ಕೊಂಡು ಅದೊಂದು ಸ್ವಲ್ಪ ತಿರುವಿದ ನಂತರ ನಾನು ಮೊಸರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮೊಸರು ಕೂಡ ನಾನು 1 ಕಾಫಿ ಲೋಟದಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾವು ಮೊಸರು ಬದಲಾಗಿ ನಿಂಬೆಹಣ್ಣು ಅರ್ಧ ಹೋಳಷ್ಟು ಹಿಂಡ್ಕೊಂಡು ಹಾಲು ಒಡೆಯೋ ಹಾಗೆ ಆಗುತ್ತೆ. ನೋಡ್ಬೋದು, ಅಲ್ಲಿ ಮೇಲ್ಗಡೆ ಹಾಲಿನ ಎಪ್ಪುಗಳ ಥರ ಮೇಲೆ ಬರುತ್ತೆ. ನಾವು ಈ ರೀತಿ ಏಕೆ ಮಾಡ್ಕೋಬೇಕು ಅಂದರೆ, ಒಂದು ಸಕ್ಕರೆ ಅಚ್ಚು ಬೆಳ್ಳಗೆ ಬರುತ್ತೆ, ಇನ್ನೊಂದು ಸಕ್ಕರೆಯಲ್ಲಿರೋ ಅಂಥ ಕಲ್ಮಶ ಅಂದರೆ ಡರ್ಟ್ ಐಟಮ್ಸ್ಗಳೆಲ್ಲ ಮೇಲ್ಗಡೆ ಎಪ್ಪು ಜೊತೆ ಸೇರಿಕೊಂಡು ಅದನ್ನು ಸೋರಿಸ್ಕೊಂಡಾಗ ಅವೆಲ್ಲ ಹೊರ್ಟೋಗುತ್ತೆ. ಈಗ ನಾವು ಮುಂಚೆನೇ ರೆಡಿ ಮಾಡ್ಕೊಂಡಿರೋ ಅಂಥ ಪಾತ್ರೆ ಮೇಲೆ ಒಂದು ತೆಳುವಾದ ಬಟ್ಟೆಗೆ ನಾನು ಅದನ್ನು ಹಾಕ್ಕೊಂಡು ಸೋರಿಸ್ಕೊತಾ ಇದ್ದೀನಿ. ಶೋಧಿಸ್ಕೋಬೇಕಾದ್ರೆ ನೋಡ್ಬೋದು ನಾವು ಸಕ್ಕರೆ ನೀರು ಯಾವ ರೀತಿ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂತ. ನಾವು ಮುಂಚೆ ಸಕ್ಕರೆ ಕರಗಬೇಕಾದ್ರೆ ನಾವು ಒಲೆ ಮೇಲಿಟ್ಟು ತಿರುತ್ತಿದ್ವಲ್ಲ, ಆವಾಗಿದ್ದಂಥ ಕಲರು ಹಾಗೂ ಈಗಿರೋವಂಥ ಕಲರ್ನ ನೋಡ್ಬೋದು, ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ. ನಂತರ ನಾವು ಸಡನ್ನಾಗೆ ಇದನ್ನು ಹಿಂಡಕ್ಕೆ ಹೋಗಬಾರ್ದು, ಏನಕ್ಕಂದರೆ ಇದು ತುಂಬ ಸುಡ್ತಾ ಇರುತ್ತೆ. ಸ್ವಲ್ಪ ಹೊತ್ತು ತಣ್ಣಗಾದಾದಮೇಲೆ ನಾವು ಅದನ್ನು ಹಿಂಡ್ಕೊಳ್ಳೋಣ. ಸ್ವಲ್ಪ ಹೊತ್ತು ನಂತರ ನಾವು ಈ ರೀತಿ ಎಲ್ಲ ಬಟ್ಟೆನ ಒಂದು ಕಡೆ ಗ್ಯಾದರ್ ಮಾಡಿಕೊಂಡು ಮೇಲ್ಗಡೆ ಎತ್ತಿದಾಗ ನೀರಿನ ಅಂಶ ಎಲ್ಲ ಇರುತ್ತಲ್ಲ, ಸಕ್ಕರೆ ನೀರೆಲ್ಲ ಕೆಳಗಡೆಗೆ ಇಳಿಯುತ್ತೆ. ಈ ಸಕ್ಕರೆ ಅಚ್ಚು ಮೋಲ್ಡನ್ನ ನಾನು ರಾತ್ರಿ ನೆನೆಸಿ ಬೆಳಗ್ಗೆಗೆ ಯೂಸ್ ಮಾಡ್ಕೊತಾ ಇದ್ದೀನಿ. ಈ ಸಕ್ಕರೆ ಅಚ್ಚು ಮೋಲ್ಡನ್ನ ನಾವು ಒಂದು ಬಟ್ಟೆಯಲ್ಲಿ ಒರೆಸ್ಕೊಬೇಕು, ನೀರಿನ ಅಂಶ ಎಲ್ಲ ಹೋಗಬೇಕು. ನಂತರ ಮೋಲ್ಡ್ಗಳನ್ನ ನಾನು 2 ಕಡೆಯೂ ಕೂಡ ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೊತಾ ಇದ್ದೀನಿ. ಆಗಲೇ ನಾವು ಸಕ್ಕರೆ ನೀರನ್ನು ಶೋಧಿಸ್ಕೊಂಡ್ವಲ್ಲ, ಅದನ್ನು ನೋಡ್ಬೋದು ಎಲ್ಲ ಹಿಂಡಾಮೇಲೆ ಹೇಗಿದೆ ಅಂತ. ಅದೊಳ್ಳೆ ಪನ್ನೀರ್ ಬಂದಿರುತ್ತಲ್ಲ, ಆ ರೀತಿ ಬಂದಿರುತ್ತೆ. ಅದನ್ನು ತಿನ್ನಕ್ಕೆ ಹೋಗಬೇಡಿ, ಎಸೆದ್ಬಿಡಿ. ಈಗ ನಾವು ಸಕ್ಕರೆ ನೀರನ್ನು ನಾವು ದಪ್ಪ ಇರೋವಂಥ ಪಾತ್ರೆಗೆ ನಾವು ಹಾಕ್ಕೊಂಡು ತಿರುವ್ತಾ ಬರಬೇಕು. ಸ್ವಲ್ಪ ಸ್ವಲ್ಪನೇ ನಾವು ತಗೊಂಡು ಮಾಡ್ಕೊಂಡು ಬರಬೇಕು. ಇಲ್ಲಾಂದರೆ ಒಂದೇ ಸತಿ ಜಾಸ್ತಿ ಆಗೋದಾಗ ನಮಗೆ ಮೋಲ್ಡ್ಗೆ ಆಗೋಷ್ಟರಲ್ಲೇ ನಮಗೆ ಗಟ್ಟಿ ಆಗೋಗುತ್ತೆ. ಅದರಿಂದ ನಾವು ಸ್ವಲ್ಪ ಸ್ವಲ್ಪನೇ ಸಕ್ಕರೆ ನೀರನ್ನು ಹಾಕ್ಕೊಂಡು ದಪ್ಪ ಇರೋವಂಥ ತಳ ಇರೋವಂಥ ಪಾತ್ರೆಗೆ ನಾವು ಹಾಕ್ಕೋಬೇಕು. ಈ ರೀತಿ ಕೈ ಬಿಡದೇ ಇರೋ ರೀತಿ ನಾವು ತಿರುವ್ತಾ ಬರಬೇಕು. ಕೈ ಬಿಟ್ಟಿದ್ರೆ ಅದು ನೊರೆ 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 ಆಗಿ ಅದು ಸರಿಯಾಗಿ ಬರಲ್ಲ. ಹೇಗಾಗಿದೆ ಅಂತ ನಮಗೆ ಗೊತ್ತಾಗುತ್ತೆ ಅಂದರೆ, ನೋಡ್ಬೋದು, ಸಕ್ಕರೆ ನೀರು ಗಟ್ಟಿ ಆಗ್ತಾ ಬರುತ್ತೆ. ಇದಿನ್ನೂ ಗಟ್ಟಿ ಆಗಿಲ್ಲ, ಇನ್ನೂ ತಿರುವ್ತಾ ಇರಬೇಕು. ನೊರೆ ಬಂದ ಮೇಲೆ ಈ ರೀತಿ ಪಾತ್ರೆನ ಒಲೆಯಿಂದ ಎತ್ತಿ ನಾವು ಈ ರೀತಿ ತಿರುವ್ತಾ ಇರಬೇಕು. ಅದು ತಿರುವಿದಾಗ ನೋಡಬೇಕು, ಅದು ಬೆಳ್ಳಿಗೆ ನಮಗೆ ಕಾಣಿಸ್ದಾಗ ನಮಗೆ ಅದು ಇದಕ್ಕೆ ಮೋಲ್ಡ್ಗೆ ಹಾಕೋಕ್ಕೆ ರೆಡಿ ಇದೆ ಅಂತ ಅರ್ಥ ಆಗುತ್ತೆ. ಈಗ ನೋಡ್ಬೋದು, ಒಲೆಯಿಂದ ಎತ್ತಿ ತಿರುವಿದ ಆಮೇಲೂ ನನಗೆ ಬೆಳ್ಳಗೆ ಇನ್ನೂ ಅನಿಸಿಲ್ಲ. ಅದರಿಂದ ನಾನು ಒಲೆ ಮೇಲೆ ಪುನಃ ಇಟ್ಟು ತಿರುವ್ತಾನೇ ಇರಬೇಕು. ಈ ರೀತಿ ಸಕ್ಕರೆ ಪಾಕದಿಂದ ನಾವು ಮಾಡಿಕೊಂಡು ಸ್ಟಾರ್ಟಿಂಗಿಂದ ಆಗೋದಕ್ಕೆ ಒಂದು 7-8 ನಿಮಿಷ ಅಂತೂ ಆಗೇ ಆಗುತ್ತೆ. ನಮಗೆ ಅದು ಬೇಜಾರಿಲ್ಲದೇ ನಾವು ಅದನ್ನು ತಿರುವ್ತಾನೇ ಇರಬೇಕು. ಈಗ ಒಲೆಯಿಂದ ಎತ್ತಿ ಪುನಃ ನೊರೆ ಬಂದಿದೆ, ಅದರಿಂದ ನಾನು ತಿರುವ್ತಾ ಇದ್ದೀನಿ. ಈಗ ನೋಡ್ಬೋದು, ಬೆಳ್ಳಗೆ ಆಗಿದೆ, ನನಗೆ ಕರೆಕ್ಟಾಗಿ ಇದೆ. ನನಗೆ ನೊರೆ ಎಲ್ಲ ಹೋಗೋವರೆಗೂ ನಾನು ಅದನ್ನು ತಿರುವ್ತಾ ಇದ್ದೀನಿ. ಬೆಳ್ಳಗೆ ಆಗಿದೆ ಅಂದ ತಕ್ಷಣವೇ ನಾನು ಮೋಲ್ಡ್ಗೆ ಹಾಕೋಕ್ಕೆ ಹೋಗ್ತಾ ಇದ್ದೀನಿ. ಹೀಗೆ ಒಂದೊಂದೇ ಸೌಟಲ್ಲೂ ತೊಗೊಂಡು ಆಮೇಲೆ ನಾನು ನೆಕ್ಸ್ಟ್ ಸೌಟು ತೊಗೋಬೇಕಾದ್ರೆ ಪುನಃ ತಿರುವಿ ಅದನ್ನು ಒಂದು 3-4 ಸತಿ ತಿರುವಿ ಆಮೇಲೆ ಪುನಃ ಹಾಕ್ಕೊಬೇಕು ಮೋಲ್ಡ್ಗೆ. ಈ ರೀತಿ ಸೌಟಲ್ಲಿರೋದೆಲ್ಲ ಖಾಲಿ ಆದಮೇಲೆ ನಾನು ಪುನಃ ಪಾತ್ರೆಯಲ್ಲಿರೋದನ್ನು ಒಂದು 3-4 ಸತಿ ತಿರುವಾದಾಮೇಲೆ ಹಾಕ್ಕೊತಾ ಇದ್ದೀನಿ ಮೋಲ್ಡ್ಗೆ. ನೋಡ್ಬೋದು ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಮೋಲ್ಡ್ಗೆ ಹೋಗಿ ಸೆಟ್ ಆಗ್ತಿದೆ ಅಂತ.
ನಾವು ಜಾಸ್ತಿ ಸಕ್ಕರೆ ಪಾಕನ ತಗೊಂಡು ಮಾಡಿಕೊಂಡಾಗ ನಮಗೆ ಈ ರೀತಿ ಮೋಲ್ಡ್ಗೆ ಹಾಕೋಷ್ಟರಲ್ಲೇ ಗಟ್ಟಿಗಾಗೋಗುತ್ತೆ. ಆದ್ದರಿಂದ ನಾವು ಸ್ವಲ್ಪ ಸ್ವಲ್ಪನೇ ಸಕ್ಕರೆ ಪಾಕನ ತಗೊಂಡು ಒಂದೊಂದು ಸ್ವಲ್ಪನೇ ಮಾಡಿಕೊಂಡು ಈ ರೀತಿ ಮೋಲ್ಡ್ಗೆ ಹಾಕ್ಕೋಬೇಕು. ನೋಡ್ಬೋದು, ಮೋಲ್ಡ್ಗೆ ಹಾಕಾದ ಮೇಲೆ ಮೇಲ್ಗಡೆ ಈ ರೀತಿ ಬಂದಿರುತ್ತೆ. ಅದನ್ನು ನಾವು ಚಾಕು ಸಹಾಯದಿಂದ ನಾವು ಅದನ್ನು ಫುಲ್ಲು ಒಂದೇ ಲೆವೆಲ್ಗೆ ಮಾಡಿಕೊಂಡು ಅದನ್ನು ರಿಮೂವ್ ಮಾಡಬೇಕು. ಮೋಲ್ಡಿಂದ ಕೇರ್ಫುಲ್ಲಾಗಿ ರಿಮೂವ್ ಮಾಡಬೇಕು. ಸಡನ್ನಾಗಿ ರಿಮೂವ್ ಮಾಡಬಾರ್ದು. ಒಂದು 2 ನಿಮಿಷ ಬಿಟ್ಟ ಆಮೇಲೆ ನಾವು ಅದನ್ನು ರಿಮೂವ್ ಮಾಡಬೇಕು. ಫಸ್ಟು ನಾನು ಚಾಕುಲಿ ಮೇಲ್ಗಡೆ ಇರೋ ಅಂಥದ್ದು ಎಕ್ಸ್ಟ್ರಾಸ್ ಎಲ್ಲ ತೆಕ್ಕೊತಾ ಇದ್ದೀನಿ. ನಂತರ ರಬ್ಬರ್ ಬ್ಯಾಂಡ್ ಹಾಕಿರ್ತೀವಲ್ಲ ಅದನ್ನೆಲ್ಲ ರಿಮೂವ್ ಮಾಡ್ಕೊತೀನಿ. ಈಗ ರಬ್ಬರ್ ಬ್ಯಾಂಡ್ ರಿಮೂವ್ ಮಾಡಾಮೇಲೆ ಮೋಲ್ಡನ್ನು ನಿಧಾನಕ್ಕೆ ತೆಗಿಬೇಕು. ಸ್ವಲ್ಪ ಅಲ್ಲಾಡಿಸ್ಬಿಟ್ಟು ತೆಗೆದ್ರೆ ನಮಗೆ ಎಲ್ಲೂ ಬಿರುಕು ಬಿಡೋಲ್ಲ, ನೀಟಾಗಿ ಬರುತ್ತೆ. ಅಚ್ಚುಗಳು ಹೇಗಿದೆಯೋ ಅದೇ ರೀತಿ ಬರುತ್ತೆ. ನೋಡ್ಬೋದು, ಕಲರ್ ಪರ್ಫೆಕ್ಟಾಗಿ ವೈಟ್ ಕಲರಾಗಿ ಬಂದಿದೆ. ಇನ್ನೊಂದು ಕರೆಕ್ಟಾದ ಪ್ರಪೋರ್ಷನ್ ನಾವು ಹಾಕಿ ಮಾಡೋದ್ರಿಂದ ನಮಗೆ ಎಲ್ಲೂ ಕೂಡ ಹಾಳಾಗೋಲ್ಲ, ನೀಟಾಗಿ ಬರುತ್ತೆ. ಇದನ್ನು ಸಡನ್ನಾಗಿ ಒಂದು ಬಾಕ್ಸಿಗೆ ಹಾಕಿ ಮುಚ್ಚಿಡಕ್ಕೆ ಹೋಗಬಾರ್ದು. ಒಂದು ಪಾತ್ರೆಗೆ ಇಟ್ಬಿಟ್ಟು ಒಂದು ಪ್ಲೇಟಲ್ಲಿ ಇಟ್ಟು ಅದನ್ನು ಆರೋವರೆಗೂ ಬಿಟ್ಟು 1.25 1 ಅವರ್ ಆಚೆನೇ ಆದಮೇಲೆ ನಾವು ಅದನ್ನು ಏರ್ ಟೈಟ್ ಬ್ಯಾಗಿಗೆ ಹಾಕ್ಬಿಟ್ಟು ಎತ್ತಿಡಬೇಕು. ನೋಡ್ಬೋದು, ಒಂದೊಂದು ಅಚ್ಚುಗಳು ಕೂಡ ಎಷ್ಟು ನೀಟಾಗಿ ಅದು ಹೇಗಿದೆಯೋ ಅದೇ ಶೇಪಲ್ಲಿ ಬಂದಿದೆ. ಇದೇ ರೀತಿ ಮಿಕ್ಕಿರೋ ಅಂಥ ಸಕ್ಕರೆ ಅಚ್ಚುಗಳನ್ನ ಮಾಡ್ಕೋಬೇಕು. ಅದೇ ನಾನು ಹೇಳ್ಕೊಟ್ಟಿರೋ ಅಂಥ ಮೆಥಡಲ್ಲೇ ಮಾಡ್ಕೋಬೇಕು. ನಾವು ಪ್ರತಿಯೊಂದು ಸತಿಗೂ ಮೋಲ್ಡ್ಗೆ ಹಾಕಾಮೇಲೆ ನೆಕ್ಸ್ಟ್ ಸೌಟ್ಗೆ ತೊಗೊಂಡು ಹಾಕ್ಕೋಬೇಕಾದ್ರೂ ಪ್ರತಿ ಸತಿನೂ ತಿರುವಿ ಹಾಕ್ಕೋಬೇಕು. ಆವಾಗಲೇ ಕೂಡ ನಮಗೆ ಕರೆಕ್ಟಾಗಿ ಬರುತ್ತೆ. ಈ ರೀತಿ ಪ್ರತಿ ಸತಿನೂ ಮೋಲ್ಡಿಂದ ರಿಮೂವ್ ಮಾಡಬೇಕಾದ್ರೆ 1-2 ಸತಿಗೆ ಅಲ್ಲಾಡಿಸಿ ಹಿಂಗೆ ತೆಗೆದಾಗ ನಮಗೆ ನೀಟಾಗಿ ಮೋಲ್ಡಿಂದ ಡಿಮೋಲ್ಡ್ ಮಾಡ್ಕೋಬೋದು. ಚೆನ್ನಾಗಿ ಬಂದಿರುತ್ತೆ. ನಾವು ಅಂದ್ಕೊಂಡಿರೋ ಅದಕ್ಕಿಂತ ಹೆಚ್ಚಾಗಿ ಚೆನ್ನಾಗಿ ಬಂದಿರುತ್ತೆ ಅನ್ನೋ ಖುಷಿ ಇರುತ್ತೆ. ಈ ರೀತಿ ಒಂದೊಂದನ್ನೇ ಡಿಮೋಲ್ಡ್ ಮಾಡಿಕೊಂಡು ಒಂದು ಪ್ಲೇಟಿಗೆ ನಾವು ಎತ್ತಿಟ್ಕೋಬೇಕು. ಅದು ಗಾಳಿ ಆಡಬೇಕು. ಹಾಗೇ ಮುಚ್ಚಿಟ್ಬಿಟ್ರೆ ನಮಗೆ ಅದು ಮೆಲ್ಟಾಗಿ ಹೋಗುತ್ತೆ, ಚೆನ್ನಾಗಿ ಬಂದಿರಲ್ಲ ಆಗ. ಅದಕ್ಕೋಸ್ಕರ ನಾವು 1 ಅವರು ಅದನ್ನು ಓಪನ್ ಮಾಡಿ ಹಾಗೆ ಡಿಮೋಲ್ಡ್ ಮಾಡಿಬಿಟ್ಟು ಓಪನ್ನಾಗಿ ಇಟ್ಟಿರಬೇಕು. ಒಂದೊಂದು ಅಚ್ಚನ್ನು ನೋಡ್ಬೋದು, ಅದರದ್ದೇ ಆದ ಅದರದ್ದು ಶೇಪ್ಗಳು ಕರೆಕ್ಟಾಗಿ ಬಂದಿದೆ, ಎಲ್ಲೂ ಕೂಡ ಹಾಳಾಗಿಲ್ಲ. ಈ ಸಲ ಸಂಕ್ರಾಂತಿಗೆ ನೀವು ಕೂಡ ಇದನ್ನು ಟ್ರೈ ಮಾಡಿ. ಆಚೆ ಮಾರ್ಕೆಟಿಂದ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ರುಚಿಯಾಗಿ ಮಾಡಿ ತಿನ್ನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರಲ್ಲಿ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಯಾವ ರೆಸಿಪಿ ಬೇಕು ಅಂತ ತಿಳಿಸಿದ್ರೆ ಖಂಡಿತವಾಗ್ಲೂ ಅದನ್ನು ಮಾಡ್ತೀನಿ.